ಸಭೆಯೆಂಬ ಸ್ತ್ರೀ ನೀನು ಆ ಡೆಡಿಕೇಶನ್ ಇರುವಾಗ ಪರಲೋಕದ ಗಂಡ ನಿನಗೆ ಏನು ಮಾಡಬಹುದು? ನಿನ್ನ ಕಷ್ಟದಲ್ಲಿಯೂ ನೀನು ದಶಮಾಗ ಕೊಡೋದು. Even in your hard times you are ನಿನ್ನ giving. ಕಷ್ಟದಲ್ಲಿಯೂ ಚರ್ಚೆಗೆ ಬರೋದು. Even in the hard times you coming to the church. ನಿದ್ರೆ ಕಡಿಮೆ ಮಾಡಿ ಚರ್ಚೆಗೆ ಬರೋದು. You sacrificing sleep in attending the ಇವೆಲ್ಲ church. ಹೆಣ್ಣಿಗೆ ಸಾದೃಶ್ಯವಾಗಿದೆ. These are the symptoms or the signs of a woman. ಆಗ ನಿನ್ನ ಪರಲೋಕದ ಗಂಡ ನಿನಗೆ ನೆಕ್ಲೆಸ್ ಬೇಕಾ, ಮನೇಲಿ ಆಳ್ಬೇಕಾ, ಎಲ್ಲವನ್ನ ಒದಗಿಸಿಲ್ಲ ಅಂದ್ರೆ ನನ್ನ ಹೆಸರು ಅನಿಲ್ ಗೌಡನೇ ಅಲ್ಲ. In that time, if the heavenly groom, if it does not provide whatever it may be, a house, maybe a jewel, then I will change my name. ಚಾಲೆಂಜ್ ಮಾಡ್ತೀನಿ ಎಷ್ಟು ನಾಮದಲ್ಲಿ. I can challenge this in ನಿಮ್ಮ the name of ಬಿಸಿನೆಸ್ Jesus. ಬೇರೆ ರೆಲ್ಮ್ಗೆ ಹೋಗ್ತಿದೆ. Your business will go to another realm. ನಿಮ್ಮ ಕೆಲಸದಲ್ಲಿ ನಿನ್ನನ್ನ ದೇವರು ಮ್ಯಾನೇಜರ್ ಮಾಡ್ತಾನೆ. God will promote you in your work, in your profession. ಹಾಗಾದ್ರೆ ನಿನ್ನ ಗಂಡ ಯಾರೇ? Just imagine who is your groom. ಬುದ್ಧಿವಂತ ಸ್ತ್ರೀ The wise woman, ಕಟ್ಟಿ ಎಬ್ಬಿಸ್ತಾಳಂತೆ. she will build and she will rise it.